ಮಾಡಬೇಕು ಅಂತ ಕೇಳ್ಕೊಂಡ್ರು ಅವರು. ಸೊ ಇಡೀ ಟೀಮ್ಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಶರತ್ ಅಂಡ್ ಪ್ರೊಡ್ಯೂಸರ್, ಹೊಸ ಡೈರೆಕ್ಟರ್, ಹೊಸ ಟೀಮ್, ಆಕ್ಟರ್ಸ್ ಕೂಡ ಎಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವಿಬ್ರು ಆಶಿಸ್ತೀವಿ. ನೀವು ಎಲ್ಲರೂ ಖುಷಿಯಾಗಿ ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್. ಗುರುವಾರ ರಾಯರ ಮಠದಲ್ಲಿ ಮೀಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಟು ರುದಾ ಟೀಮ್. ಗುರುವಾರ ರಾಯರ ಮಠದಲ್ಲಿ ಮುಹೂರ್ತ ಮಾಡಿದ್ದಾರೆ. ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ, ಇವ್ರ ಮೇಲೂ ಇರಲಿ, ಆಮೇಲೆ ಸಿನಿಮಾ ಮೇಲೂ ಇರಲಿ ಅಂತ ಆರಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಹಾಂ ಸರ್, ನಮಸ್ಕಾರ. ಶರತ್ ಅಂತ ಈ ಸಿನಿಮಾದ ಡೈರೆಕ್ಟರ್ ನಾನು. ಸೊ ಇವತ್ತು ಹುದಾ ನಮ್ಮ ಸಿನಿಮಾದ ಮುಹೂರ್ತ ಮಾಡ್ಕೊಂಡಿದ್ದೀವಿ ರಾಯರ ಮಠದಲ್ಲಿ. ಸೊ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ ಆಗಿ ನಾವು ಮೂಡ್ ಮಾಡ್ತಿದ್ದೀವಿ. ಸೊ ಇದು ನನ್ನ ಟೀಮು ಲಕ್ಷ್ಮಿ ಅಂತ. ಸೊ ಇದರಲ್ಲಿ ಇವರು ಒಂದು ಮುಖ್ಯ ಪಾತ್ರ, ಒನ್ ಆಫ್ ದ ಹೀರೋಯಿನ್. ಸೊ ಸಿನಿಮಾದಲ್ಲಿ ಬರುವಂಥ ಒಂದು ಪಾತ್ರದಲ್ಲಿ ಒಂದು ಮೇನ್ ರೋಲ್ ಆಗಿ ಇವರು ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಇವ್ರು ಮಾನಸ ಅಂತ. ಸೊ ಇವ್ರದ್ದು ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ಇನ್ನೊಂದು ಇವ್ರದ್ದೊಂದು ಮೇನ್ ರೋಲಲ್ಲಿ ಇವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ಇವ್ರು ಅಥರು ಅಂತ ಸಿನಿಮಾದ ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ನಮ್ಮ ರಾಜು ಸಾರು DOP ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸರ್ ರುದಾ ಅಂದರೆ ಸ್ಯಾನ್ಸ್ಕ್ರಿಟಲ್ಲಿ ನಟೋರಿಯಸ್ ಅಂತ. ರುದಾ ಅಂದರೆ ಸ್ಯಾನ್ಸ್ಕ್ರಿಟಲ್ಲಿ ನಟೋರಿಯಸ್ ಅಂತ ಅರ್ಥ ಬರುತ್ತೆ. ಸೊ ಅಂದರೆ ಕ್ರೂರಿ ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾನ ಪ್ಲ್ಯಾನ್ ಮಾಡ್ತೀವಿ. ಆ್ಯಕ್ಚುಲಿ ಇದೊಂದು ನಡೆದಿರೋ ಒಂದು ಇನ್ಸಿಡೆಂಟು. ಸೊ ಅದನ್ನ ಇಟ್ಕೊಂಡು ಜಸ್ಟ್ ಆ ಲೈನ್ ಇಟ್ಕೊಂಡು ಆ ಸಿನಿಮಾನ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಆದಷ್ಟು ತುಂಬಾ ಬ್ಲಡ್ ಶೆಡ್ಡಲ್ಲಿ ಈ ಸಿನಿಮಾ ಬೇಗ ತಯಾರಾಗುತ್ತೆ. ಬಟ್ ಆ ಲೈನ್ ಮಾತ್ರ ನಡೆದಿರೋ ಒಂದು ಇನ್ಸಿಡೆಂಟ್ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಾವು ಬರ್ಕೊಂಡಿರೋದೆಲ್ಲ ಫಿಕ್ಷನ್, ಸಿನಿಮ್ಯಾಟಿಕ್ ಇದ್ರಲ್ಲಿ ನಾವು ಬರ್ಕೊಂಡಿದ್ವಿ. ಸೊ ಅದು ಆ್ಯಕ್ಚುಲಿ ಇದು ನಾವೊಂದು ಇದಕ್ಕೂ ಹೋಗಿದ್ವಿ. ಸೊ ಅಲ್ಲ ಈ ಥರ ಒಂದು ಇನ್ಸಿಡೆಂಟ್ ತುಂಬ ಒಂದು ಕ್ರೂರವಾಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಒಂದು ಹೆಣ್ಮಗು ಮೇಲೆ ಅಂತ ನಮ್ಗೆ ಗೊತ್ತಾಯಿತು. ಸೊ ನಾವು ಆ ಜಾಗಕ್ಕೆ ಹೋಗಿ ಒಂದು 20 days ಅಲ್ಲೇ ಸ್ಟೇ ಆಗಿ, ಸೊ ಅದು ನಿಜಾನ ಸುಳ್ಳ ಅಂತ ತಿಳ್ಕೊಂಡು ನಂತರ ಗೊತ್ತಾಯಿತು ಆಗಿದೆ ಅಂತ ಗೊತ್ತಾಯಿತು. ಸೊ ಏನಾಗಿದೆ ಅಷ್ಟು ಡೀಪಾಗಿ ನಾವು ಹೋಗ್ಲಿಕ್ಕೆ ಹೋಗಲಿಲ್ಲ. ಜಸ್ಟ್ ಆ ಒಂದು ಲೈನ್ನ ತಗೊಂಬಂದು ನಾವು ಇದನ್ನ ಸಿನಿಮಾ ರೀತಿಯಲ್ಲಿ ಯಾವ ಥರ ಮಾಡ್ಬೋದು ಅಂತ ಆ ಥರ ಒಂದು ಇದು ಮಾಡಿಕೊಂಡು ಬರ್ಕೊಂಡಿರೋ ಒಂದು ಸ್ಕ್ರಿಪ್ಟ್ ಇದು. ಇದರಲ್ಲಿ ತುಂಬ ಅಂದರೆ ತುಂಬಾ ಬ್ಲಡ್ ಶೆಡ್ ಇರುತ್ತೆ. ಲೈಕ್ ಬೇರೆ ಥರನೇ, ಅಂದರೆ ನಾರ್ಮಲಿ ಸಸ್ಪೆನ್ಸ್ ಜಾನರ್ ಅಂತ ಬಂದಿದ ತಕ್ಷಣ ತುಂಬ ಜನ ನೋಡಿರ್ತೀವಿ. ಬಟ್ ಇದನ್ನ ನಾವು ಇನ್ನೊಂದು ಚೂರು ಡಿಫ್ರೆಂಟ್ ಆಗಿ ಪ್ರಯತ್ನ ಮಾಡ್ತೀವಿ. ಇಲ್ಲ ಸರ್, ವಾಮಾಚಾರ ಇಲ್ಲ, ಹಾರರ್ ಟಚ್ ಏನೂ ಇರಲ್ಲ ಸರ್. ಇಟ್ಸ್ ಲೈಕ್ ಈಗ ಒಂದು ಎಮೋಷ್ನಲ್ ಒಂದು ಬ್ಯಾಕ್ ಡ್ರಾಪ್ ಇರುತ್ತೆ ಸಿನಿಮಾದಲ್ಲಿ. ಆ ಒಂದು ಹೆಣ್ಣಿಗೆ ಏನಾಗಿತ್ತು ಇನ್ಸಿಡೆಂಟ್, ಅದ್ರ ಮೇಲೆ ಒಂದು ಎಮೋಷ್ನಲಿ ಒಂದು ಇದಿರುತ್ತೆ. ಬಟ್ ತೋರ್ಸೋದು ಬೇರೆ ಥರ ಒಂದು ಪ್ರಯತ್ನ, ಪ್ರೆಸೆಂಟೇಷನ್ ಬೇರೆ ಥರ ಪ್ರಯತ್ನ. ಅಂದರೆ ಎಷ್ಟು ಆಗುತ್ತೆ ಅಷ್ಟು ಬ್ಲಡ್ ಶೆಡ್ ಖಂಡಿತ ಇರುತ್ತೆ ಸರ್. ಕೊಡಗು ಎಲ್ಲ ಆ ಕಡೆ ಎಲ್ಲ ಕೊಡಗು ಎಲ್ಲ ಅಂದರೆ ಈ ಒಂದು ಸ್ಕ್ರಿಪ್ಟ್ಗೆ ಆ ಒಂದು ಲೊಕೇಶನ್ನೇ ಸೂಟ್ ಆಗುತ್ತೆ ಅಂತ ಎಲ್ಲ ಆ ಕಡೆ ಸರ್. ಒಂದೇ ಶೆಡ್ಯೂಲ್ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಬೇರೆ ಇನ್ನೊಂದಷ್ಟು ಜನ ರಂಗಭೂಮಿ ಕಲಾವಿದರಿದ್ದಾರೆ. ಸೊ ಯಾಕೆ ಅಂದರೆ ಈಗ ಎಲ್ಲ ಗೊತ್ತಿರೋದಲ್ಲ ಸರ್, ರಂಗಭೂಮಿ ಅಂದರೆ ಅವಕಾಶಗಳು ಬೇಕು. ಈಗ ನಮ್ಮಿಂದ ಆದಷ್ಟು ರಂಗಭೂಮಿ ಕಲಾವಿದರಿಗೆ ನಮ್ಮಿಂದ ಆದಷ್ಟು ಏನಾದರೂ ಕೊಡೋಣ ಅಂತ ಒಂದಷ್ಟು ಜನ ಮೈಸೂರಿಂದ ಅಭಿನಯ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಟೀಮು. ಸೊ ಇನ್ನೊಂದು 50% ರಂಗಭೂಮಿ ಕಲಾವಿದರು ಇದೆಲ್ಲ ಇರ್ತಾರೆ ಸರ್. ಕೇರಳ ಅಂದರೆ ಕೇರಳಲ್ಲಿ ಲೈಕ್ ಒಂದು ಜನಾಂಗ ಇತ್ತು ಸರ್, ಒಂದು ಅಷ್ಟು ವರ್ಷಗಳ ಹಿಂದೆ. ಸೊ ಅಲ್ಲಿ ಇದ್ರ ಆಗಿದೆ ಅಂತ ಗೊತ್ತಾಯಿತು. ಸೊ ನಾವು ಅಲ್ಲಿ ಹೋಗಿ ತಿಳ್ಕೊಂಡ್ಮೇಲೆ ಇಲ್ಲ ಆಗಿದೆ ಅಂತಲೇ ಆಯಿತು. ಸೊ ಅದನ್ನ ನಾವು ಆ ಸಿನಿಮಾಟಿಕ್ಲಿ ನಾವು ಬರ್ಕೊಂಡಿದ್ವಿ. ಸರ್ ನಾವು ಇದಕ್ಕೆ ಮುಂಚೆ ನಾವು ಸೀರಿಯಲ್ಸಲ್ಲಿ 8-9 years ಬ್ಯಾಕ್ ಸೀರಿಯಲ್ಸ್ ತರಂಗ ವಿಶ್ವ ಅವ್ರ ಹತ್ರ ಸೀರಿಯಲ್ಸ್ಗೆ ಜಾಯ್ನ್ ಆಗಿದ್ದು. ನಾವು 5 ಕಡೆ ಸೀರಿಯಲ್ಸ್ಗೆ ರೈಟರ್ ಆಗಿ ಅಸಿಸ್ಟೆಂಟ್ ಆಗಿ ನಾನು ಜಾಯ್ನ್ ಆಗಿದ್ದೆ. ಸೊ ಅಲ್ಲಿ ಅವ್ರ ಹತ್ರ ವರ್ಕ್ ಮಾಡ್ತಿದ್ದೆ. ನಂತರ ಸಿನಿಮಾಸ್ ಬಂದೆ. ಸೊ ಸಿನಿಮಾಸಲ್ಲಿ ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ 18 ನನ್ನ ಟೀಮ್ ವರ್ಕ್ ಮಾಡ್ತಿದ್ದೆ. ಸೊ ನಂತರ ನಾವು ಮಾಡಬೇಕು, ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಮತ್ತು ತುಂಬ ಪ್ರಯತ್ನಗಳಾಯಿತು, ತುಂಬಾ ಆಯಿತು. ಆಲ್ಮೋಸ್ಟ್ ಎಲ್ಲ ಡನ್ ಆಗಿ ಒಂದಷ್ಟು ರೀಸನ್ಸ್ ಇಂದ ಸ್ಟಾಪು ಆಯಿತು. ಸೊ ಈ ಸರಿ ರಾಯರ ಆಶೀರ್ವಾದದಿಂದ ಫೈನಲ್ ಆಯಿತು ಸರ್. 3 ಸಾಂಗ್ ಇದೆ ಸರ್. ಮ್ಯೂಸಿಕ್ ಒಂದು ಇನ್ನೂ ಫೈನಲೈಸ್ ಆಗಿಲ್ಲ. ಬಿಕಾಸ್ ಯಾಕಂದ್ರೆ ಇದರಲ್ಲಿ ಸಾಂಗ್ ಅಂದರೆ ಒಂದು ಮೆಲೋಡಿ ಇದೆ, ಇನ್ನೆರಡು ನಮಗೆ ಕತೆಗೆ ತಕ್ಕಂಥ ಒಂದು ಟ್ಯೂನ್ಸ್ ಬರುತ್ತೆ. ಸೊ ಒಂದು ಲೈಕ್ ಈಗ ನಾವು ಜಾನಪದ ಅಂತೀವಲ್ಲ ಸರ್, ಈ ಫ್ಲೋಕ್ ಸಾಂಗ್ ಟೈಪಲ್ಲಿ ಒಂದಷ್ಟು ಟ್ಯೂನ್ಸ್ ಬರುತ್ತೆ. ಅಂದರೆ ಕತೆಗೆ ಸಂಬಂಧಪಟ್ಟಂತೆ ಹಾಡಲ್ಲಿ ಏನಾದರೂ ನಾವು ಹೇಳಬೇಕು ಅಂದ್ಬಿಟ್ಟು. ಸೊ ಆ ಒಂದು ಇದರಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ.
ಒಂದು 3 ಸಾಂಗ್ ಬಂದಿದೆ. ಖಂಡಿತ ಇರುತ್ತೆ, ಬ್ಲಡ್ ಶೆಡ್ ಜಾಸ್ತಿ ಇರುತ್ತೆ. ಸೊ ಅಂದ್ರೆ ಈಗ ಫೈಟ್ಸು ಆ ಥರ ಏನಿರಲ್ಲ, ಲೈಕ್ ಫೈಟ್ಸ್ ಆಗಿರ್ಬೋದು ಈ ಥರ ಏನಿರಲ್ಲ. ಬಟ್ ಸೀನ್ ವೈಸ್ ನಾವೇನು ತೋರಿಸೋ ರೀತಿ ಬೇರೆ ಇರುತ್ತೆ. ಸಸ್ಪೆನ್ಸ್ ಸರ್ ಇವ್ರು ಬಂದು ಇದರಲ್ಲಿ ಒಂದು ಲೇಡಿ ಕಾನ್ಸ್ಟೇಬಲ್ ಮಾಡ್ತಿದ್ದಾರೆ ಹೀರೋಯಿನ್. ಇವ್ರದ್ದು ಬಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂತ ಒಂದು ಪಾತ್ರ ಆಗಿರುತ್ತೆ. ಇದು ಪ್ರೆಸೆಂಟ್ ಅಲ್ಲಿ ನಡೆಯುವಂತ ಪಾತ್ರ, ಇದು ಫ್ಲಾಶ್ ಬ್ಯಾಕ್ ಅಲ್ಲಿ ನಡೆಯುವಂತ ಪಾತ್ರ. ಸೊ ಸರ್ ಇದರಲ್ಲಿ ಅವರು ಆ ಊರಲ್ಲಿ ಒಂದು ಚಿಕ್ಕ ಫೋಟೋಗ್ರಾಫರ್ ಆಗಿ ಒಂದು ಶಾಪ್ ಇಟ್ಕೊಂಡಿರ್ತಾರೆ. ಒಂದು ಮಿಡಿಲ್ ಕ್ಲಾಸ್ ಹುಡುಗ, ಲೈಕ್ ಲೆವೆಲ್ಗೆ ಆ ಥರದಿಂದ ಒಂದು ಕ್ಯಾರೆಕ್ಟರು. ಬಟ್ ಕತೆ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗುತ್ತೆ. ಸೊ ಹೋಗ್ತಾ ಹೋಗ್ತಾ ಯಾರು ಆ ಕತೆಗೆ ಯಾವ ಥರ ಕನೆಕ್ಟ್ ಆಗ್ತಾರೆ ಅನ್ನೋದು ಸಿನಿಮಾದಲ್ಲಿ ಇದಾಗುತ್ತೆ. ಸ್ವಲ್ಪ ಬೀಳುತ್ತೆ, ಬಟ್ ಈಗ ಕಟ್ಸು ಕೊಟ್ಬಿಟ್ಟು ನಮ್ಮ ಸಿನಿಮಾಗೆ ತೊಂದರೆ ಆಗುತ್ತೆ. ಅಂದ್ರೆ ನಾವು ಅಷ್ಟು ಇದು ಬರ್ಕೊಂಡು ಮಾಡೋದ್ರಿಂದ ಏನ್ ತೋರಿಸ್ಬೇಕು ಅಂತ ಹೊರಟೋದ್ರಿಂದ ಕಟ್ಸ್ ಬಿದ್ರೆ ಅಂದ್ರೆ ತೊಂದರೆ ಆಗುತ್ತೆ ನಿಜಾನೇ. ಬಟ್ ನಮ್ಗೆ ಸೀನ್ ಏನಾದ್ರು ಬೆಟ್ಟಾದ್ರೆ ನಾವೇನು ಹೇಳಕ್ ಹೊಟ್ಟಿದೀವಿ ಅದು ಕಂಪ್ಲೀಟ್ಲಿ ಸ್ಪಾಯ್ಲರ್ ಆಗ್ತದೆ. ಸೊ ಅದರಿಂದ ಸೆನ್ಸಾರ್ ಬಗ್ಗೆ ಇದು ಮಾಡಿಲ್ಲ. ಏ ಬಂದ್ರು ಬಟ್ ಏನ್ ಹೇಳ್ಬೇಕು ಅಂತ ಹೊರ್ಕೊಂಡಿದ್ನೋ ಅದನ್ನ ಹೇಳಕ್ಕೆ ಅದನ್ನ ಮಾತ್ರ ಪರ್ಫೆಕ್ಟ್ ಆಗಿ ಹೇಳ್ತೀವಿ. ಇಲ್ಲ ಜಸ್ಟ್ ಆ ಒಂದು ಲೈನ್ ಇಟ್ಕೊಂಡಿದೀವಿ ಅಷ್ಟೇ, ಆಗಿರೋ ಒಂದು ಇನ್ಸಿಡೆಂಟ್ ಇಟ್ಕೊಂಡಿದೀವಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಾವು ಬರ್ಕೊಂಡು ಅದಕ್ಕೆ ಬೇರೆ ರೀತಿಯಲ್ಲಿ ಬರ್ಕೊಂಡು. ನಾನು ಮಾನಸಾ ಗೌಡ. ಈ ಸಿನಿಮಾದಲ್ಲಿ ನಾನು ಫ್ಲಾಶ್ ಬ್ಯಾಕ್ ಅಲ್ಲಿ ಬರೋ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದೀನಿ. ಸೊ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸ್ಟೋರಿ. ಸರ್ ಹೇಳಿದಾಗ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಸಿಗುತ್ತೆ, ಖಂಡಿತವಾಗ್ಲಿ ಸಿನಿಮಾ ನೋಡಿದ್ರೆ ಅಂತ ಹೇಳ್ತೀನಿ. ಒಬ್ರು ಕೋರ್ಡಿನೇಟರ್ ಕಡೆಯಿಂದ ಸರ್ ಪರಿಚಯ ಆಯ್ತು. ಸೊ ಸರ್ ನಾನು ಫಸ್ಟ್ ಸ್ಟೋರಿ ಹೇಳಿದಾಗ ನನ್ಗೆ ತುಂಬಾ ಇಷ್ಟ ಆಯ್ತು ಈ ಸ್ಟೋರಿ. ಸೊ ನಾನು ಮಾಡ್ತೀನಿ ಅಂತ ಹೇಳಿ ಪಾತ್ರಕ್ಕೆ ಸೆಲೆಕ್ಟ್ ಆದೆ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಸೊ ನನ್ನ ಹೆಸರು ರತರ್ವ್ ಅಂತ. ನಂದಿದು ಕನ್ನಡದಲ್ಲಿ 3ನೇ ಸಿನಿಮಾ, ತಮಿಳಲ್ಲಿ ಒಂದು ಮಾಡಿದ್ದೀನಿ, ತೆಲುಗಲ್ಲಿ ಒಂದು ಮಾಡಿದ್ದೀನಿ. ಸಿನಿಮಾ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಡೈರೆಕ್ಟರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಮತ್ತೆ ಕೇಳಿದ್ರೆ ಅದು ನಿಮ್ಗೆ ಬೋರ್ ಆಗುತ್ತೆ, ಎಲ್ಲ ಗೊತ್ತು. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ಅದೇ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ಪಾಸ್ಟ್ ಘಟನೆಗಳು ನನ್ನ ಲೈಫಲ್ಲಿ ಹೆಂಗೆ ನನ್ಗೆ ಬಾದರ್ ಆಗುತ್ತೆ, ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಈ ಸಿನಿಮಾದೊಂದು ಕಂಟೆಂಟ್. ಸೊ ಇದೊಂದು ಔಟ್ ಆಫ್ ಬಾಕ್ಸ್ ಕಂಟೆಂಟ್. ಅಂದ್ರೆ ಇವಾಗ ರೆಗ್ಯುಲರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ತರ ಅಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್. ಫಸ್ಟ್ ಆಫ್ ಆಲ್ ಸ್ಟೋರಿ ಕೇಳಿದಾಗ ನಂಗೆ ಅದೇ ಇಷ್ಟ ಆಯ್ತು. ಸೊ ಡೆಫಿನೆಟ್ಲಿ ನಾನೇ ಮಾಡ್ತೀನಿ ಸರ್, ಪ್ಲೀಸ್ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳಿ ಸೊ ಇಲ್ಲಿ ತನಕ ಬಂದು ಮುಹೂರ್ತ ನಡೆದು ಇವಾಗ ಶೂಟಿಂಗ್ ಹೋಗ್ತಾ ಇದ್ವಿ ಅಷ್ಟೇ. ಥ್ಯಾಂಕ್ ಯು. ನನ್ನ ಹೆಸರು ವರಲಕ್ಷ್ಮಿ. ಈ ಮೂವಿನಲ್ಲಿ ಅವಕಾಶ ಸಿಕ್ಕಿದ್ದು ಶರತ್ ಕಡೆಯಿಂದ. ಶರತ್ ನಾನು ಆಲ್ರೆಡಿ ಮುಂಚೆ ವರ್ಕ್ ಮಾಡ್ಬೇಕಾದ್ರೆ ಒಂದು ಮೂವಿನಲ್ಲಿ ಪರಿಚಯ ಆಗಿದ್ದು. ಸೊ ಅಲ್ಲಿಂದ ಪರಿಚಯ ಆಗಿ, ಮೇಡಮ್ ಇದನ್ನ ಮಾಡ್ತೀರಾ, ಸ್ಟೋರಿ ಲೈನ್ ಹೇಗಿದೆ, ನಿಮ್ದು ಕಾನ್ಸ್ಟೇಬಲ್ ಪೋಸ್ಟಿಂಗ್ ಬರುತ್ತೆ, ನಿಮ್ಮ ನೇಮ್ ಬಂದು ಪ್ರಿಯಾ ಅಂತ ಬರುತ್ತೆ. ಸೊ ಸ್ಟೋರಿ ಹೇಳ್ಬೇಕಾದ್ರೆ ಓಕೆ ಅಂತ ಅನ್ನಿಸ್ತು. ಸ್ಟೋರಿ ಬಗ್ಗೆ ಎಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನಗೂ ಮನ್ಸಾಗೂ ಇಬ್ರಿಗೂ ಕುತ್ಕೊಂಡು ಒಂದೇ ಸಲ ಸ್ಟೋರಿ ಹೇಳ್ಬೇಕಾದ್ರೆ ನಂಗೆ ಅನ್ಸಿದ್ದು ಓಕೆ ಮಾಡ್ಬೋದು, ಚೆನ್ನಾಗಿದೆ, ಹೆಣ್ಮಕ್ಳು ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ತು. ಸೊ ಇದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ನೆಕ್ಸ್ಟ್ ಇವತ್ತು ಮುಹೂರ್ತ ಆಗಿದೆ, ಜಸ್ಟ್ ಇನ್ನು 20 days ಪ್ಯಾಕಪ್ ಮಾಡಿ ಕೊಡಗುನಲ್ಲಿ ಶೂಟಿಂಗ್ ಅಷ್ಟೇ. ಎಲ್ಲರೂ ಸಹಕಾರ ನೀಡಿ ಅಂತ ಹೇಳ್ತೀನಿ ಅಷ್ಟೇ. ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ. ಈಗ ಮುಹೂರ್ತ ನಡೆದಿದೆ, ಒಂದೇ ಸ್ಕೆಡ್ಯೂಲಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಕತೆ ಫೈನಲ್ ಹಂತಕ್ಕೆ ಬಂದಿದೆ, ಈಗ ಚಿತ್ರೀಕರಣಕ್ಕೆ ಹೊರಡೋ ಅಂಥ ಸಮಯ. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಂದು ಒಂದು 5 ಪ್ರಾಜೆಕ್ಟ್ ಆಗಿದೆ, ಇದು 6ನೇ ಪ್ರಾಜೆಕ್ಟು. ಒಳ್ಳೆ ಕತೆ ಮಾಡಿದ್ದಾರೆ, ಆದರೂ ಏನೆಲ್ಲ ಹೇಳಿದ್ದಾರೆ ಮತ್ತೆ ರಿಪೀಟ್ ಬೇಡ. ಸೊ ಸಸ್ಪೆನ್ಸ್ ಥ್ರಿಲ್ಲರು, ಮರ್ಡರ್ ಮಿಸ್ಟ್ರಿ ಅಂದರೆ ಎಲ್ಲರೂ ರೆಗ್ಯುಲರ್ ಒಂದೇ ಥರ ಇರುತ್ತೆ. ಏನೋ ಒಂದು ಸಮಥಿಂಗ್ ಏನೋ ಬೇರೆ ಮಾಡೋಣ ಅಂದ್ಬಿಟ್ಟು ಡೈರೆಕ್ಟರ್ ಕತೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಅವ್ರು ಅಂದ್ಕೊಂಡಿರೋ ಕನಸಿಗೆ ನಾವು ನೆನ್ಸು ಮಾಡಿ ಪ್ರೂವ್ ಮಾಡ್ಕೋಸ್ಬೇಕು. ಹೌದು, ಎಲ್ಲ ಫುಲ್ಲು ಕರಾವಳಿ ಭಾಗನೇ ಅಂತ ಪ್ಲಾನ್ ಮಾಡಿರೋದು, ಎಲ್ಲ ಫುಲ್ಲು ಕೊಡಗು ಕಡೆ ಎಲ್ಲ. ಸೊ ಟೆಕ್ನಿಕಲಿ ಎಕ್ಸ್ಪೆಕ್ಟಲ್ಲಿ ಏನು ಕಾಂಪ್ರಮೈಸ್ ಆಗಿದ್ದೀರಾ, ಏನು ಕೇಳಿದಿರೋ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಆ ಶೇಡ್ ಎಲ್ಲ ಮಲೆನಾಡು ಆ ಥರ ಆ ಭಾಗದಲ್ಲಿ. ಸೊ ಟೆಕ್ನಿಕಲಿ ಏನೇನು ಡಿಸ್ಕಷನ್ ಆಗಿದೆ ಅದನ್ನೆಲ್ಲ ಸರ್ ಕಾಂಪ್ರಮೈಸ್ ಆಗೋದೇ ಬೇಡ, ನೀವೇನು ಹೇಳ್ತೀರೋ ಅದು ಎಲ್ಲ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಚೆನ್ನಾಗಿ ಮಾಡ್ತೀವಿ ಅನ್ನೋದೊಂದು ಹೋಗ್ತಿದೆ. ನಿಮ್ಮ ಸಹಕಾರ ಹೀಗೆ ಇರಲಿ. ಈಗ ಸ್ಟಾರ್ಟಿಂಗೆ ಬಂದು ಬುನಾದಿ ಹಾಕಿದ್ದೀರಾ, 8 ಗಂಟೆನೂ ಹಿಂಗೆ ಇರಲಿ ಅಂತ ಕೇಳ್ಕೊಂಡು